ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮೊದಲು ನಮ್ಮದೊಂದು ಪ್ರಶ್ನೆ. ಒಬ್ಬ ನೀಚ, ದುರುಳ, ಮತಾಂಧ, ಕ್ರೂರಿ, ಜೀವನ ಪೂರ್ತಿ ಕೆಟ್ಟದ್ದನ್ನೇ ಮಾಡಿದವನು ಕೇವಲ ನಮ್ಮ ಜಾತಿ ಅಥವಾ ನಮ್ಮ ಮತದವನು ಅಂದ ಮಾತ್ರಕ್ಕೆ ಆತ ಒಳ್ಳೆಯವನಾಗಿಬಿಡ್ತಾನ? ಹಾಗಂತ ಆತನನ್ನು ನಾವು ಬೆಂಬಲಿಸಬೇಕಾ? ಆದರೆ ಅದು ಯಾಕೋ ಗೊತ್ತಿಲ್ಲ, ಕೆಲ ಮುಸ್ಲಿಮರು ಇವತ್ತಿಗೂ ಅದೇ ಕೆಲಸ ಮಾಡ್ತಾರೆ. ಕ್ರೂರ ಮೊಘಲ್ ದೊರೆಗಳನ್ನು ತಮ್ಮ ಹೀರೋ ಅಂತ ಕರೀತಾರೆ. ಆತನಷ್ಟು ಒಳ್ಳೆಯವನು ಮತ್ತೊಬ್ಬನಿಲ್ಲ ಅನ್ನೋ ಹಾಗೆ ಬಿಂಬಿಸ್ತಾರೆ. ಹಾಗೆ ಮೊಘಲರನ್ನು ಹಾಡಿ ಹೊಗಳಿದ್ದಂತಹ ಮಹಾರಾಷ್ಟ್ರದ ಶಾಸಕನೊಬ್ಬ ಈಗ ಯೋಗಿಜಿಯ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಆತನ ಹೆಸರು ಅಬು ಅಜ್ಮಿ. ಈತ ಕಳೆದ ವಾರ ಸಂದರ್ಶನವೊಂದರಲ್ಲಿ ಔರಂಗಜೇಬನ ಆಳ್ವಿಕೆಯಲ್ಲಿ ಭಾರತವು ಪ್ರವರ್ಧಮಾನಕ್ಕೆ ಬಂತು. ಔರಂಗಜೇಬ ಕೇವಲ ಕ್ರೂರ ಆಡಳಿತಗಾರ ಅಂತ ನೋಡಬಾರ್ದು, ಆತ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದಾನೆ, ಅವನು ಮಹಾನ್ ಆಡಳಿತಗಾರ ಅನ್ನೋದಾಗಿ ಹೇಳಿದ್ದ. ಅಷ್ಟೇ ಅಲ್ಲದೆ ಔರಂಗಜೇಬನ ಆಳ್ವಿಕೆಯಲ್ಲಿ ಭಾರತದ ಗಡಿ ಆಫ್ಘಾನಿಸ್ತಾನ ಮತ್ತು ಬರ್ಮಾವನ್ನು ತಲುಪಿತ್ತಂತೆ. ಔರಂಗಜೇಬ ವಾರಣಾಸಿಯಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗುವನ್ನು ಆಕೆಯ ಮೇಲೆ ಕಣ್ಣು ಹಾಕಿದ್ದಂತಹ ಧರ್ಮಗುರುವಿನಿಂದ ರಕ್ಷಿಸಿದ್ದನಂತೆ. ಅವರನ್ನು ಆನೆಗಳಿಂದ ತುಳಿದು ಕೊಲ್ಲಿಸಿದ್ನಂತೆ. ಜೊತೆಗೆ ಛತ್ರಪತಿ ಸಂಭಾಜಿ ಮಹಾರಾಜ್ ಹಾಗೂ ಔರಂಗಜೇಬ್ ನಡುವಿನ ಯುದ್ಧ ಧರ್ಮದ ಸಲುವಾಗಿ ಆಗಿದ್ದಲ್ಲ, ಅದು ರಾಜಕೀಯ ಯುದ್ಧ ಅಂತ ಅಜ್ಮಿ ಹೇಳ್ತಾನೆ. ಈ ಹೇಳಿಕೆ ಮಹಾರಾಷ್ಟ್ರದಲ್ಲಿ ಸಂಚಲನ ಮೂಡಿಸಿತ್ತು. ಸಂಭಾಜಿಯನ್ನ ಕೊಂದ ಕ್ರೂರಿ ಮತಾಂಧನನ್ನ ಅವರದ್ದೇ ನೆಲದಲ್ಲಿ ಹೊಗಳಿದ್ರೆ ಅದ್ಯಾರು ತಾನೇ ಸಹಿಸ್ಕೊಳ್ತಾರೆ? ಈಗ ಈತನ ವಿರುದ್ಧ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಕೇಸ್ ಕೂಡ ದಾಖಲಾಗಿದೆ. ಇದೇ ರೀತಿ ಬೇರೆ ಧರ್ಮದ ಭಾವನೆಗೆ ಧಕ್ಕೆ ಆದಾಗ ಏನೇನಾಗಿದೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆದರೆ ಹಿಂದೂಗಳು ಅಲ್ಲಿ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ನ್ಯಾಯಕ್ಕೆ ಕಾಯ್ತಿದ್ದಾರೆ. ಬಿಡಿ, ಈಗ ಪ್ರಶ್ನೆ ಏನಂದರೆ, ಔರಂಗಜೇಬ್ ಒಬ್ಬ ಮುಸ್ಲಿಂ ದೊರೆ ಅನ್ನೋ ಕಾರಣಕ್ಕೆ ಆತನನ್ನು ಮುಸ್ಲಿಮರೆಲ್ಲರೂ ಹೀಗೆ ಸಮರ್ಥನೆ ಮಾಡಿಕೊಳ್ಬೇಕಾ? ಆತ ಕ್ರೂರಿಯಲ್ಲ ಅನ್ನೋ ಅಬು ಅಜ್ಮಿ ಒಂದು ಸಲ ಹೋಗಿ ಮಸರ್ ಎ ಆಲಂಗಿರಿ ಪುಸ್ತಕವನ್ನು ಓದಲಿ. ಅದನ್ನು ಸ್ವತಃ ಈ ಔರಂಗಜೇಬನೇ ತನ್ನ ಆಸ್ಥಾನದ ಕವಿಯ ಹತ್ರ ಹೇಳಿ ಬರೆಸಿದ್ದು. ಈ ಮಸರ್ ಎ ಆಲಂಗಿರಿ ಪುಸ್ತಕದ 12ನೇ ಅಧ್ಯಾಯದಲ್ಲಿ ಆತ ಬರಿತಾನೆ, ಮಹಾರಾಜರು ಇಸ್ಲಾಂ ರಾಜ್ಯ ಸ್ಥಾಪನೆಗೆ ಉತ್ಸುಕರಾಗಿದ್ರಂತೆ. ತನ್ನ ಆಳ್ವಿಕೆಯ ಎಲ್ಲ ಪ್ರಾಂತ್ಯಗಳ ಗವರ್ನರ್ಗಳಿಗೆ ಆದೇಶ ಮಾಡಿದ್ದಾರೆ, ಎಲ್ಲ ಶಾಲೆಗಳು ಮತ್ತು ದೇವಸ್ಥಾನಗಳನ್ನು ನಾಶ ಮಾಡಬೇಕು ಅಂತ. ದೇ ಮಸರ್ ಎ ಆಲಂಗಿರಿ ಪುಸ್ತಕದ 51ನೇ ಅಧ್ಯಾಯದಲ್ಲಿದೆ. ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನು ವಿಧಿಸಿದ್ರ ಬಗ್ಗೆ. ಔರಂಗಜೇಬ ಈ ದೇಶದಲ್ಲಿದ್ದ 5,000ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ನಾಶ ಮಾಡಿದ್ದ. ಜೊತೆಗೆ 60 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಮಾರಣ ಹೋಮ ಮಾಡಿದ್ದ ಅಂತ ನ್ಯೂಯಾರ್ಕ್ ಟೈಮ್ ಅಂದಾಜು ಮಾಡುತ್ತೆ. ಅಂತಹ ಕ್ರೂರ ಈ ಔರಂಗಜೇಬ ತನ್ನದೇ ಪುಸ್ತಕದಲ್ಲಿ ಹಿಂದೂ ದೇಗುಲಗಳನ್ನು ನಾಶ ಮಾಡಿದ್ರ ಬಗ್ಗೆ, ಮತಾಂತರದ ಬಗ್ಗೆ ಉಲ್ಲೇಖ ಮಾಡಿ ಅದನ್ನು ಹೆಮ್ಮೆ ಅಂತ ಹೇಳಿಕೊಳ್ಳುವ ಈತ ಕ್ರೂರಿ ಅಲ್ವೇ? ಹಿಂದೂ ರಾಜರನ್ನ, ಹಿಂದೂ ಧರ್ಮಗುರುಗಳನ್ನು ಬಂಧಿಸಿ ಮತಾಂತರ ಆಗಿ ಇಲ್ಲ ಸಾಯಿರಿ ಅನ್ನೋದಾಗಿ ಚಿತ್ರಹಿಂಸೆ ಕೊಟ್ಟ ಈತ ಸಹಿಷ್ಣುವಾಗಿ ಬಿಟ್ನ. ಈತ ಮಾಡಿರೋ ಅನ್ಯಾಯಕ್ಕೆ ಇನ್ನೂ ಎಷ್ಟು ಉದಾಹರಣೆಗಳು ಬೇಕು? ಕಾಶಿಯ ವಿಶ್ವನಾಥ ದೇಗುಲವನ್ನು 1669 ಸೆಪ್ಟೆಂಬರ್ 2ರಂದು ಧ್ವಂಸ ಮಾಡಿ ಅದರ ಮೇಲೆ 1676ರಲ್ಲಿ ಮಸೀದಿಯನ್ನು ಕಟ್ಟಿದ್ದ. ಮಥುರಾದಲ್ಲಿ ಕೇಶವ ದೇವ ದೇಗುಲವನ್ನು 1670ರಲ್ಲಿ ಧ್ವಂಸ ಮಾಡಿದ್ದ ಪಾಪಿ ಈತ. ಅದರ ಮೇಲೆ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಿದ್ದು ಇದೇ ಔರಂಗಜೇಬ. ಈಗ ಅವನನ್ನು ಕ್ರೂರಿಯಲ್ಲ, ಸಹಿಷ್ಣು ಅಂದರೆ ಸಹಿಸಿಕೊಳ್ಳೋದಕ್ಕಾಗುತ್ತಾ? ಅಬು ಅಜ್ಮಿ ಹೇಳಿಕೆ ದೇಶದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಉತ್ತರ ಪ್ರದೇಶದ ಸದನದಲ್ಲಿ ಕೂಡ ಅಬು ಅಜ್ಮಿಯ ಹೆಸರನ್ನು ಯೋಗಿಜಿ ಹೇಳ್ತಾರೆ. ಬರೀ ಹೇಳೋದಷ್ಟೇ ಅಲ್ಲ, ಆತನಿಗೆ ಖಡಕ್ ವಾರ್ನಿಂಗನ್ನು ಕೂಡ ಕೊಡ್ತಾರೆ. उस कमबख्त को निकालो पार्टी से,
और उसको एक बार यूपी भेज दीजिए, बाकी उपचार हम अपने आप करवा लेंगे। जो व्यक्ति छत्रपति शिवाजी महाराज की परंपरा पर गौरव की अनुभूति करने की बजाय लज्जा महसूस कर रहा हो और औरंगजेब को अपना नायक मान रहा हो, क्या उसको भारत के अंदर रहने का अधिकार होना चाहिए क्या? और समाजवादी पार्टी को इसका जवाब देना चाहिए। एक तरफ आप कुंभ को कोसते रहे और दूसरी तरफ औरंगजेब जैसे दुष्ट और क्रूर धर्मांध मंदिरों को तोड़ने वाले व्यक्ति को, भारत की आस्था को निर्ममता के साथ रौंदने का कार्य करने वाले व्यक्ति को महिमा मंडन करते हो। आखिर कौन सी नस ऐसी आपकी दबी हुई है कि आप लोग अपने उस व्यक्ति पर, उस विधायक पर नियंत्रण नहीं कर पा रहे हैं? और इसीलिए मैं कहना चाहता हूं कि खंडन क्यों नहीं समाजवादी पार्टी है? समाजवादी पार्टी खंडन करे इसका। लाल बिहारी सुनिए, समाजवादी पार्टी को इसका खंडन करना चाहिए। समाजवादी पार्टी को इसका खंडन करना चाहिए और समाजवादी पार्टी को इसको बाहर निकाल देना चाहिए। ಯೋಗಿಜಿ ಹೇಳ್ತಾರೆ, ಆ ವ್ಯಕ್ತಿಯನ್ನ ಅಂದರೆ ಅಬು ಅಜ್ಮಿಯನ್ನ ಸಮಾಜವಾದಿ ಪಕ್ಷದಿಂದ ತೆಗೆದು ಹಾಕಿ ಉತ್ತರ ಪ್ರದೇಶಕ್ಕೆ ಕಳಿಸಿ, ನಾವು ಆತನಿಗೆ ಚಿಕಿತ್ಸೆ ಕೊಡ್ತೀವಿ ಅಂತ. ಛತ್ರಪತಿ ಶಿವಾಜಿ ಮಹಾರಾಜರ ಪರಂಪರೆಯ ಬಗ್ಗೆ ನಾಚಿಕೆ ಪಡುವಂತಹ ವ್ಯಕ್ತಿ ಔರಂಗಜೇಬ್ ಅವರನ್ನು ತಮ್ಮ ಆರಾಧ್ಯ ದೈವ ಅಂತ ಹೆಮ್ಮೆ ಪಡುವ ಈತನಿಗೆ ನಮ್ಮ ದೇಶದಲ್ಲಿ ಉಳಿಯುವ ಹಕ್ಕಿದೆಯಾ ಅಂತ ಯೋಗಿಜಿ ಪ್ರಶ್ನೆಯನ್ನು ಮಾಡ್ತಾರೆ. ದೇಶ ಧರ್ಮದ ವಿಚಾರ ಬಂದಾಗ ಯೋಗಿಜಿಯನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದೇ ಅಬು ಅಜ್ಮಿ ಉತ್ತರ ಪ್ರದೇಶದ ಶಾಸಕ ಆಗಿದ್ರೆ ಅವರ ಕಥೆ ಏನಾಗಿರಬಹುದು? ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯೋಗಿಜಿ ಕೊಟ್ಟಂತಹ ಈ ಖಡಕ್ ಉತ್ತರ ನಿಮಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.